ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಸಮರ್ಥ ಮಲ್ಲಿಕಾರ್ಜುನನ್ನ ನಮ್ಮ ರಿಪೋರ್ಟರ್ ಸಂಜಯ್ ಮಾತಾಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕೈ ಅಭ್ಯರ್ಥಿಯಾದಂಥ ಶಾಮನೂರು ಸಮರ್ಥ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾವನ. ಸರ್, ಮೊದಲನೇದಾಗಿ ಭಾಳಷ್ಟು ದಿನಗಳಿಂದ ನೀವು ಕೂಡ ಆಕಾಂಕ್ಷಿ ಆಗಿದ್ರಿ, ಬೇರೆಯವರು ಕೂಡ ಆಕಾಂಕ್ಷಿ ಇದ್ರಿ. ಇವಾಗ ಕೊನೆಗೆ ನಿಮಗೆ ಫೈನಲ್ ಆಗಿದೆ. ಏನು ಅನ್ಸುತ್ತೆ? ಇಲ್ರಿ, ನನಗಿಂತ ನೀವು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಆಮೇಲೆ ಲೀಡರ್ಸನ್ನ ಅವ್ರ ಮುಖ ನೋಡಿದ್ರೆ ಅವ್ರಿಗೆ ಖುಷಿ ಎಷ್ಟಿದೆ ಅಂತ ನಿಮ್ಗೆ ಕಾಣ್ತಾ ಇದೆ. ಈಗ ದೇವಸ್ಥಾನಕ್ಕೆ ಹೋಗಿದ್ರಿ ನೀವು. ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಅನೌನ್ಸ್ ಆಯಿತು ಅಂತ ಖುಷಿ ನಿಮಗೆ ಸಿಕ್ತು, ಸೂಚನೆಗಳು ಸಿಕ್ತು. ಏನು ಅನಿಸುತ್ತೆ? ಆಶೀರ್ವಾದನೇ ಸಿಕ್ತು ಸರ್, ಆಶೀರ್ವಾದನೇ ಸಿಕ್ತು. ಬಟ್ ಈಗ ಸಾಕಷ್ಟು ಸವಾಲುಗಳು ಎದುರಿದೆ. ಯಾಕಂದರೆ ಇಲ್ಲಿ ಒಂದಿಷ್ಟು ಮುಸ್ಲಿಮ್ರು ಕೂಡ ನಮಗೆ ಬೇಕು ಅಂತ ಟಿಕೆಟ್ ಪಟ್ಟಿಡಿದ್ರು. ಈಗ ಫೈನಲ್ ಆಗಿ ನಿಮಗೆ ಸಿಕ್ಕಿದೆ. ಈಗ ಅವ್ರನ್ನೆಲ್ಲ ಹೇಗೆ ಮನವೊಲಿಸೋಂಥ ಕೆಲಸ ಆಗುತ್ತೆ ನೋಡಿರಿ. ಇದು ಏನಾಗೈತೆ ರೀ ಸರ್, ಎಲೆಕ್ಷನ್ಸ್ ನೀವು ನೋಡಿರ, ಎಲ್ಲ ಎಲೆಕ್ಷನ್ಸ್ನಲ್ಲಿ ಆಸ್ಪಿರೆನ್ಸ್ ಇದ್ದೇ ಇರ್ತಾರೆ, ಭಾಳ ಜನ ಆಸ್ಪಿರೆನ್ಸ್ ಇರ್ತಾರೆ. ಕೊನೆಗೆ ಎಲ್ಲರಿಗೂ ಗೊತ್ತು, ಆಸ್ಪಿರೆನ್ಸಿಗೂ ಗೊತ್ತು, ಪಾರ್ಟಿ ಯಾರು ಗೆಲ್ತಾರೆ ಅವರಲ್ಲೇ ಸರ್ವೆ ಮಾಡಿರ್ತಾರೆ, ಯಾರು ಗೆಲ್ತಾರೆ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಆಮೇಲೆ ಅದಕ್ಕಿಂತ ಜಾಸ್ತಿ ನೀವೇನು ನೋಡಬೇಕು, ತಿಳ್ಕೋಬೇಕು ಅಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದೊಂದು ಪದ್ಧತಿ ಹಂಗೈತೆ ರೀ. ಆಮೇಲೆ ನಾವು ಯಾವಾಗೂ ರಾಜಕೀಯದಲ್ಲಿ ಮಾಡೋನಲ್ಲ, ನಾನು ಜನಸೇವೆ ಅಷ್ಟೇ ಮಾಡ್ಕೊತ ಇದ್ದೇನೆ. ಅದು ಏನಾಯಿತು, ಅಜ್ಜ ತೀರ್ಕೊಂಡ್ರು, ಅದರಲ್ಲಿ ಎಲ್ಲ ವರ್ಗದ ಮುಖಂಡರು ಎಲ್ಲರದು ಅದೇ ಬಂದು ಬೇಡಿಕೆ ಇಟ್ಕೊಂಡ್ರು. 2 ವರ್ಷ ಐತಿ, ಅವ್ರ ಮನೆ ಯಾರಿಗಾರ ಅವಕಾಶ ಕೊಡ್ರಿ, ಅವ್ರು ಸೇವೆ ಮಾಡ್ತಾರೆ. ಅಂದರೆ ಈಗ ತಮ್ಮ ತಾತ ಅವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರವನ್ನು ಅಭಿವೃದ್ಧಿ ಬಗ್ಗೆ ಕನಸು ಹೇಗಿದೆ ಅಂತ? ನಾನು ಅದೇ ಈಗ ಯುವಕನಾಗಿ ನಾನು ಯುವಕರ ಜೊತೆನೇ ಜಾಸ್ತಿ ಇರ್ತೀನಿ. ಆಮೇಲೆ ನಮ್ಮದು ಮೇನ್ ಸಮಸ್ಯೆ ಏನೈತಿ, ಎಂಪ್ಲಾಯ್ಮೆಂಟ್ ಅಂದರೆ. ಸೊ ಇದು ಬರೀ ದಾವಣಗೆರೆನಲ್ಲಿ ಸಮಸ್ಯೆ ಅಲ್ಲ, ಪೂರ್ತಿ ಕರ್ನಾಟಕ ಇಂಡಿಯಾನಲ್ಲೂ ದೊಡ್ಡ ಸಮಸ್ಯೆನ. ಸೊ ಇದು ಎಂಪ್ಲಾಯ್ಮೆಂಟ್ ಒಂದು ಜನ್ರೇಟ್ ಮಾಡೋಕ್ಕೆ ಅದೇ ನಂದು ಎಕ್ಸ್ಪೀರಿಯನ್ಸ್. ಈಗ ನಾನು ಕಾರ್ಖಾನೆಯಲ್ಲೇ ಕೆಲಸ ಮಾಡ್ತೀನಿ, ನಾನು ಒಂದು ಫ್ಯಾಕ್ಟ್ರಿ ಕಟ್ಟಿ ಇಲ್ಲಾಂದರೆ ಒಂದು ಇನ್ಸ್ಟಿಟ್ಯೂಟನ್ನ ಡೆವಲಪ್ ಮಾಡಿ ಜಾಬ್ಸ್ ಕ್ರಿಯೇಟ್ ಮಾಡೋದು, ಅದೇ ನನ್ನ ಎಕ್ಸ್ಪರ್ಟೀಸು. ಸೊ ನಾನು ಮುಂದೆ ಅದೇ ಮಾಡ್ತೀನಿ ರೀ ಸರ್. ಕೊನೆಯದಾಗಿ ಅಂದರೆ ಈಗ ಮುಸ್ಲಿಮ್ಸ್ ಅವರು ಸಾಕಷ್ಟು ಬೇಡಿಕೆ ಇಟ್ಟಿದ್ರು. ಈಗ ನೀವು ಅವ್ರನ್ನ ಹೋಗಿ ಸಮಾಧಾನ ಪಡಿಸುವಂಥ ಕೆಲಸ ಮಾಡ್ತೀವಿ. ಡೆಫಿನೆಟ್ಲಿ ಸರ್, ಅವ್ರ ಮನೆ ಮಗನಂಗೆ ನಾನು. ಡೆಫಿನೆಟ್ಲಿ ಸರ್, ಅದರಲ್ಲಿ ಒಂದು ಪ್ರಶ್ನೆನೂ ಇಲ್ಲ, ಎಲ್ಲರೂ ಒಂದೇ ರೀ. ಓಕೆ, ಇದಿಷ್ಟು ಸಮರ್ಥ ಶಾಮನೂರು ಅವರ ಮಾತು. ಒಟ್ಟಾಗಿ ಏನೇ ಗೊಂದಲ ಇದ್ರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಚುನಾವಣೆಯನ್ನು ಮಾಡ್ತೀವಿ, ಎದುರಿಸ್ತೀವಿ, ಚುನಾವಣೆ ಗೆಲ್ತೀವಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ಹೈಕಮಾಂಡ್ ಯಾರನ್ನು ಕೈಬಿಡೋದಿಲ್ಲ, ಅಲ್ಪಸಂಖ್ಯಾತರನ್ನ ಒಟ್ಟುಗೂಡಿಸ್ತೇವೆ, ಮುಸ್ಲಿಮರ ಜೊತೆ ಬಾಂಧವ್ಯ ಚೆನ್ನಾಗಿದೆ, ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಎಲ್ಲರೂ ಶ್ರಮಿಸ್ತಾರೆ ಅಂತ ಹೇಳಿ ನ್ಯೂಸ್ 18ಗೆ ಸಚಿವ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅವರ ಪುತ್ರನಿಗೆ ಟಿಕೆಟ್ ಅನೌನ್ಸ್ ಆಗಿದೆ, ದೊಡ್ಡ ಲಾಬಿ ಆಗಿತ್ತು, ಒತ್ತಡವನ್ನ ಹೇರುವ ಕೆಲಸಗಳಾಯಿತು, ಜೊತೆಗೆ ನಾಮಿನೇಷನ್ ಫೈಲ್ ಮಾಡಿಸೋದ್ರ ಮೂಲಕನೇ ಒತ್ತಡ ಹೇರುವಂತಹ ಪ್ರಯತ್ನಗಳೂ ಅಲ್ಲಿ ಆಯಿತು. ಕೊನೆಗೂ ಈಗ ಟಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲಿ ತನ್ನ ಮಗನಿಗೆ ಕೊಡಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ SS ಮಲ್ಲಿಕಾರ್ಜುನ್. ಅದೇ ರೀತಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ ಈಗ ಹೇಳ್ತಾ ಇದ್ದಾರೆ, ಅವರು ಕಾಂಗ್ರೆಸ್ ಈ ರೀತಿಯಾಗಿ ಹೈಕಮಾಂಡ್ ಯಾರನ್ನು ಕೈ ಬಿಡುವುದಿಲ್ಲ, ಅಲ್ಪಸಂಖ್ಯಾತರನ್ನ ಒಟ್ಟುಗೂಡಿಸ್ತೇವೆ, ಮುಸ್ಲಿಮರ ಜೊತೆಗೆ ಬಾಂಧವ್ಯ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಟಿಕೆಟ್ ಅನೌನ್ಸ್ ಆಗಿದೆ, ಮಗನಿಗೆ ಫಸ್ಟ್ ರಿಯಾಕ್ಷನ್ ಸರ್? ಕರೆದಿದ್ದಾರೆ, ಈಗ ಹೋಗ್ತಾ ಇದ್ದೀನಿ, ಏನಂತ ಕೇಳ್ತೀನಿ. ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಹೈಕಮಾಂಡು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮಿಸಿದಂಥ ಎಲ್ಲ ವರ್ಗದವರು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಸೇರಿ ಇವತ್ತು ಏನು ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ಸಮಾಜದವರು ಒಟ್ಟುಗೂಡಿ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕಿದೆ. ಎರಡು ಕಡೆಗೂ ಆ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಿರೀಕ್ಷೆ ಇತ್ತ ಸರ್ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು? ಹೈಕಮಾಂಡು ಯಾರನ್ನೂ ಕೈ ಬಿಡಲ್ಲ. ನಮ್ಮ ಕಾಂಗ್ರೆಸ್ ಹೈಕಮಾಂಡು ಯಾವಾಗಲೂ ಯಾರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಆ ನಿಯತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆ ಒಂದು ಇದರಿಂದ ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡು ನಮಗೆ ಟಿಕೆಟ್ ಅನ್ನು ಒದಗಿಸಿಕೊಟ್ಟಿದೆ. ಅದನ್ನ ನಾನು ಹೈಕಮಾಂಡಿಗೆ ಹೆಸರನ್ನು ತರ್ತೀನಿ. ಈ ಅಲ್ಪಸಂಖ್ಯಾತರನ್ನು ಯಾವ ರೀತಿಯಾಗಿ ಮನವೊಲಿಸ್ತೀರಿ ಸರ್? ಯಾಕಂದ್ರೆ ಅಲ್ಲಿ ಪ್ರಾಬಲ್ಯ ಸಾಧಿಸಿದ್ದಾರೆ, ಸುಮಾರು 65,000 ಮತದಾರರು ಇದ್ದಾರೆ. ಎಲ್ಲ ನಾವು ಅಣ್ತಂಬದಂತ ಇದ್ದೀವಿ. ಯಾರು ಸಣ್ಣ ಪುಟ್ಟ ಕಿಡಿಗೇಡಿಗಳು ಅವರು ಏನಾದರೂ ಮಾಡಿರ್ಬೋದು, ಆದರೆ ಈಗ ಎಲ್ಲರನ್ನೂ ನಾವು ಒಟ್ಟುಗೂಡಿ ಎಲ್ಲ ಅಲ್ಪಸಂಖ್ಯಾತರು, ಯಾರೂ ವಿರೋಧ ಇಲ್ಲ, ಎಲ್ಲ ಅಲ್ಪಸಂಖ್ಯಾತರಾಗಿರ್ಬೋದು, ನಮ್ಮ SC STಗಳು ಆಗಿರ್ಬೋದು, ಮತ್ತು ಎಲ್ಲ ಸಮಾಜದವರು ಬಾಂಧವ್ಯ ಚೆನ್ನಾಗಿದೆ. ಮುಂಚಿನಿಂದ 40 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಅಣ್ತಂಬದಂತ ಇದ್ದೀವಿ. ಅದೇ ರೀತಿ ನಾವು ದಾವಣಗೆರೆಯಲ್ಲಿ ಶಾಂತಿ ನೆಲೆಸಬೇಕು ಮತ್ತು ಎಲ್ಲ ರೀತಿಯ
ಅಭಿವೃದ್ಧಿ ಕಾರ್ಯಗಳು ಆಗಬೇಕು. ಆ ದೃಷ್ಟಿಕೋನದಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತೀವಿ. ಸರ್, ಈಗ ಯಾವತ್ತು ನಾಮಪತ್ರ ಸಲ್ಲಿಸ್ತೀರಿ ಸರ್? ಯಾರ್ಯಾರು ಆಹ್ವಾನ ಕೊಟ್ಟಿದ್ದೀರಿ ಸರ್? ಇನ್ನ ಈಗ ಹೋಗಿ ವಿಚಾರಿಸಿ ನಾ ಹೇಳ್ತೀನಿ. ಸೊ ಇದಿಷ್ಟು ಶಾಮನೂರು ಶಿವಶಂಕರಪ್ಪನವರ ಪುತ್ರರು ಆಗಿರ್ತಕ್ಕಂಥ ತೋಟಗಾರಿಕಾ ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಬಾಗಲಕೋಟೆಗೆ ಉಮೇಶ್ ಮೇಟಿ ಅಭ್ಯರ್ಥಿ ಆದ್ರೆ ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ್ ಮಲ್ಲಿಕಾರ್ಜುನ್ ಫೈನಲ್ ಆಗಿದೆ. ಸೊ ಟಿಕೆಟ್ ಘೋಷಣೆ ಆಗುತ್ತಲೇ ಈಗ 2 ಕ್ಷೇತ್ರಗಳಲ್ಲೂ ಕೂಡ ಮಿನಿ ಸಮರದ ಅಖಾಡ ರಂಗೇರಿದೆ. ನಾಳೆ ದಾವಣಗೆರೆ ಹಾಗೆಯೇ ಬಾಗಲಕೋಟೆಗೆ ಈ 2 ಕ್ಷೇತ್ರಗಳಿಗೂ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್. 2 ಕ್ಷೇತ್ರಗಳ ನಾಮಪತ್ರ ಸಲ್ಲಿಕೆಯಲ್ಲಿ ಇಬ್ಬರು ಕೂಡ ಭಾಗಿಯಾಗಲಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಒಂದು ಕಡೆ ದಾವಣಗೆರೆ, ಮತ್ತೊಂದು ಕಡೆ ಬಾಗಲಕೋಟೆ 2 ಕ್ಷೇತ್ರಕ್ಕೂ ಕೂಡ ಹೋಗ್ತಾರೆ. ಇಬ್ಬರೂ ಅಭ್ಯರ್ಥಿಗಳಿಗೆ ಈಗಾಗಲೇ ಬಿ ಫಾರಂ ಅನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರು ಬೈ ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡೋದಕ್ಕಾಗಿ ಈಗ ಅಧಿವೇಶನವನ್ನೇ ಮೊಟಕುಗೊಳಿಸುವ ಸಾಧ್ಯತೆ ಇದೆ. 2 ದಿನ ವಿಧಾನಸಭಾ ಅಧಿವೇಶನ ಮೊಟಕಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮಂಗಳವಾರ ಸ್ಪೀಕರ್ ಅವರ ನೇತೃತ್ವದಲ್ಲಿ ಕಲಾಪ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಬಿಎಸಿ ಮೀಟಿಂಗ್ನಲ್ಲಿ ಅಧಿವೇಶನ 2 ದಿನ ಮೊಟಕುಗೊಳಿಸುವುದರ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಬುಧವಾರ ಸಿಎಂ ಉತ್ತರ ಕೊಟ್ಟು ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಮಾಡುವಂತಹ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಕಾರಣ ಈಗಾಗಲೇ ಪ್ರಚಾರಕ್ಕೂ ಕೂಡ ಹೋಗಬೇಕಾಗತ್ತೆ. ಹಾಗಾಗಿ 2 ದಿನಗಳ ಕಾಲ ಅಧಿವೇಶನವನ್ನ ಮೊಟಕುಗೊಳಿಸುವಂತಹ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಮಂಗಳವಾರ ಕಲಾಪ ಸಲಹಾ ಸಮಿತಿಯ ಮೀಟಿಂಗ್ ಅನ್ನ ಕರೀತಾರೆ ಸ್ಪೀಕರ್. ಆ ಒಂದು ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ತಾರೆ, ಬುಧವಾರವೇ ಉತ್ತರ ಕೊಟ್ಟು ಕಲಾಪವನ್ನ ಗುರುವಾರ ಶುಕ್ರವಾರ ಇಲ್ಲದ ಹಾಗೆ ಬುಧವಾರನೇ ಅನಿರ್ದಿಷ್ಟ ಅವಧಿಗೆ ಮುಂದೂಡ್ತಾರಾ ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಅಂತೂ ಇಂತೂ ಅಳೆದು ತೂಗಿ ಬಂಡಾಯಗಳು ಇದ್ರೂ ಕೂಡ ಈಗ ಟಿಕೆಟ್ ಫೈನಲ್ ಮಾಡಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆಯೂ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ತೆರಳುತ್ತಾರ. ಜೊತೆಗೆ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಾರಣಕ್ಕಾಗಿ ಮೊಟಕುಗೊಳಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ನಮಿತಾ, ಬೈ ಎಲೆಕ್ಷನ್ ವಿಚಾರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗಿದ್ದಂಥ ಒಂದು ಗೊಂದಲ ಈಗ ಸದ್ಯಕ್ಕೆ ನಿವಾರಣೆ ಆಗಿರುವಂಥದ್ದು. ಅಂದ್ಕೊಂಡಂತೆಯೇ ಈಗ ಅವರ ಕುಟುಂಬದ ವರ್ಗದವರಿಗೆ ಕಾಂಗ್ರೆಸ್ ಪಕ್ಷ ಈಗ ಅಳೆದು ತೂಗಿ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಿ ಘೋಷಣೆ ಕೂಡ ಮಾಡಿದೆ. ಯಾವುದೇ ಒಂದು ಉಪಚುನಾವಣೆ ಆದರೂ ಕೂಡ ಒಂದು ರೀತಿ ಸಿಂಪತಿ ಮೇಲೆ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈಗ ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ ಅವರಿಗೆ, ಮತ್ತೊಂದು ಕಡೆ ಬಾಗಲಕೋಟೆಯಿಂದನೂ ಕೂಡ ಎಲ್ಲೊಂದು ಕಡೆಗೆ ಅವರ ಪುತ್ರ ಎಚ್ ಮೇಟಿ ಅವರ ಪುತ್ರರಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರಿಗೂ ಕೂಡ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಆ ಮುಖಾಂತರವಾಗಿ ಸಿಂಪತಿ ಮುಖಾಂತರವಾಗಿ ಒಂದು ರೀತಿ ಅಲ್ಲಿ ಚುನಾವಣೆ ಗೆಲ್ಲೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಜನಪರವಾಗಿದೆ ಅನ್ನೋ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಈಗ ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ನಾಳೆ ಸೋಮವಾರ ಕೂಡ ನಾಳೆ ನಾಮಿನೇಷನ್ ಫೈಲ್ ಮಾಡುವಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಂದಾಗಿರುವಂಥದ್ದು. ನಾಳೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಮಲ್ಲಿಕಾರ್ಜುನ ಅವರು ನಾಮಪತ್ರ ಸಲ್ಲಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ನಾಮಪತ್ರ ಸಲ್ಲಿಕೆ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಭಾಗವಹಿಸ್ತಾ ಇರುವಂಥದ್ದು. ಆ ಮುಖಾಂತರವಾಗಿ ಒಂದು ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರ